ನಾನು ಹಾಡ್ತೇನೆ, ತುಂಬ ಸರಳವಾಗಿರ್ತದೆ. ನಾನು ಹಾಡಿದಾಗ ನೀವು ಧ್ವನಿ ಸೇರಿಸಿ ಈ ಕಡೆ ಮುಖ ಮಾಡಿ, ತುಂಬ ಸುಲಭ ಆಗ್ತದೆ. ಚಪ್ಪಾಳೆ ಹೊಡಿಬೋದು ಹಾಡುವಾಗ. ಹಾಂ, ಚಪ್ಪಾಳೆ ಹೊಡಿಬೇಕು, ಅವಾಗೊಂದು ಉತ್ಸಾಹ ಬರ್ತದೆ. ಈ ಧರಣಿ ಸತ್ಯಾಗ್ರಹ, ಈ ಪ್ರತಿಭಟನೆ ಬೆಳಗಿಂದ ಸಂಜೆವರೆಗೂ ನಡೆಯುವಾಗ ಏಕತಾನತೆ ಉಂಟಾಗ್ತದೆ ಅನೇಕ ಸಂದರ್ಭ. ಈ ಚಪ್ಪಾಳೆ ಹೊಡೆಯುವಾಗ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ, ಅದು ನಮಗೂ ಉತ್ಸಾಹ ಕೊಡ್ತದೆ, ಕೇಳುವವರಿಗೆ ಉತ್ಸಾಹ ಕೊಡ್ತದೆ. ಒಂದು ಹಾಡು ಸ್ವರಚಿತ ಹಾಡು, ಸ್ವರ ಸೇರಿಸಿ. ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ಹನಿ ಹನಿಯಾಗಿ ಸೇರೋಣ, ತೊರೆ ತೊರೆಯಾಗಿ ಹರಿಯೋಣ, ತೊರೆ ತೊರೆ ಸೇರಿ ನದಿಯಾಗಿ, ನದಿಯಲ್ಲಿ ಒಂದಾಗಿ ಸಾಗೋಣ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ಜುಳ್ಳು ಜುಳ್ಳು ಎನ್ನುತ್ತ ಹರಿಯೋಣ, ಸಾಗರವನ್ನು ಸೇರೋಣ, ಸಾಗರದಲೆಗಳು ಬಡಿ ಬಡಿದು ಮರಳಿನ ತೀರವ ಸೇರುತ್ತಿವೆ, ತೀರದ ಮರಳಲಿ ಹೊರ ಹೊರಳಿ, ಕಾಂಗ್ರೆಸ್ ಕಾಂಗ್ರೆಸ್ ಎನ್ನುತ್ತಿದೆ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ದೇಶದ ಪೂರ್ತಿ ಯುವ ಜನತೆ, ದೇಶದ ಸ್ಫೂರ್ತಿ ಯುವ ಜನತೆ, ದೇಶದ ಶಕ್ತಿ ಕಾಂಗ್ರೆಸ್ ಪಕ್ಷ, ದೇಶದ ಭರವಸೆ ರಾಹುಲ್ ಗಾಂಧಿ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ದೇಶದ ಭರವಸೆ ರಾಹುಲ್ ಗಾಂಧಿ, ರಾಜ್ಯದ ಭರವಸೆ ಶಿವಕುಮಾರ, ರಾಜ್ಯದ ಭರವಸೆ ಶಿವಕುಮಾರ, ಕಾರ್ಲದ ಭರವಸೆ ಉದಯ ಕುಮಾರ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ನಮ್ಮಯ ದೇಶ ನಮ್ಮಯ ಹೆಮ್ಮೆ, ನಮ್ಮಯ ದೇಶ ಜಗದ ಕಣ್ಣು, ನಮ್ಮಯ ಭಾರತ ಎಲ್ಲರ ಭಾರತ, ನಮ್ಮಯ ಭಾರತ ಹೆಮ್ಮೆಯ ಭಾರತ, ಜಿಯಾರೇ ಜಿಯಲ್ಲಾರೇ, ಜಿ ಜಿ ಜಿಯಲ್ಲಾರೇ,
ನೀಟು ಹೋರಾಟ ಮಾಡುತ್ತೇವೆ, ಮಕ್ಕಳ ಬದುಕು ಬೆಳೆಸುತ್ತೇವೆ. ಇಲ್ಲಿ ನೋಡಿ ಅರ್ಧ ಪ್ರತಿಮೆ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ. ಅಲ್ಲಿ ನೋಡಿ ಅಧರ್ಮಿ ಪ್ರಧಾನಿ, ಇಲ್ಲಿ ನೋಡಿ ಅಧರ್ಮಿ ಶಾಸಕ, ಅಲ್ಲಿ ನೋಡಿ ಬಾಲರಾಮ, ಇಲ್ಲಿ ನೋಡಿ ಪರಶುರಾಮ, ಅಲ್ಲಿ ನೋಡಿ ನರೇಂದ್ರ ಮೋದಿ, ಇಲ್ಲಿ ನೋಡಿ ಸುನಿಲ ಕುಮಾರ, ಅಲ್ಲಿಯೂ ಆಯಿತು ಅಪೂರ್ಣ ಮಂದಿರ, ಇಲ್ಲಿ ಆಯಿತು ಅಪೂರ್ಣ ವಿಗ್ರಹ, ಇಲ್ಲಿಯೂ ಅಧರ್ಮ ಅಲ್ಲಿಯೂ ಅಧರ್ಮ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ. ಬೇಕೇ ಬೇಕು ಧರ್ಮ ರಾಜ್ಯ, ಬೇಕೇ ಬೇಕು ಪ್ರಜಾರಾಜ್ಯ, ಬೇಕೇ ಬೇಕು ರಾಹುಲ್ ಗಾಂಧಿ, ಸಾಕು ಸಾಕು ಮೋದಿ ಮೋಡಿ, ಇಂದು ಮುಂದು ಶಿವಕುಮಾರ, ಬೇಕು ಬೇಕು ಉದಯ ಕುಮಾರ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ, ಜಿಯಾರೇ ಜಿಯಲ್ಲಾರೇ, ಜಿ 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 ಜಿಯಲ್ಲಾರೇ. बोलो भारत माता की, राष्ट्रीय कांग्रेस पक्ष के, राहुल गांधी की, डी.के. ಶಿವಕುಮಾರ್ की. ಚೆನ್ನಾಗಿತ್ತ ಹಾಡು? ಇದು ಎಂತ ಗೊತ್ತಾ, ಈ 100 ವರ್ಷಗಳಿಂದ ಹಾಡಿನಲ್ಲೇ ಮಂಗ ಮಾಡಿದ್ದು. ಆದರೆ ಈ ಮಂಗವನ್ನು ಇನ್ನು ಮಂಗ ಆಗಲಿಕ್ಕಿಲ್ಲ ಅಂತ ನಾವು ಹಾಡಿನ ಮೂಲಕ ತೋರಿಸಿಕೊಡ್ತಾ ಇರೋದು ಇದು. ನನಗೆ ಪ್ರದೀಪಣ್ಣ ನೀವು ಎಂತ ಮಾತಾಡಿ ಕೇಳಿದ್ರೆ ಅಂಧಭಕ್ತ ಮತ್ತು ದೇಶಭಕ್ತ ಒಂದು ಮಾತಾಡಬೇಕು ಅಂತ ಹೇಳಿದರು. ಒಂದು ರಾಜ, ಒಂದು ರಾಜ್ಯ, ಅದಕ್ಕೊಬ್ಬ ರಾಜ. ಆ ರಾಜನ ಹೆಸರು ನೀವು ಹೇಗೆ ಬೇಕಾದ್ರೆ ಇಟ್ಕೊಳ್ಬೋದು. ಅವನ ಪ್ರಧಾನಮಂತ್ರಿ ಅಂತ ಇಟ್ಕೊಳ್ಳೋದು, ಶಾಸಕ ಅಂತ ಬೇಕಾದ್ರೆ ಇಟ್ಕೊಳ್ಬೋದು. ಅವನಿಗೆ ಹೆಸರು ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ. ನಾನು ನಿಮಗೆ ಹೆಸರು ಯಾವ ಹೆಸರು ಇಟ್ಕೊಳ್ತೀರಿ ನಾನು ಹೇಳೋದಿಲ್ಲ, ನಿಮ್ಮ ಆಯ್ಕೆ. ಯಾವ ಹೆಸರು ಬೇಕಾದ್ರೆ ಇಟ್ಕೊಳ್ಳಿ. ಅವನ ಪ್ರಧಾನಿ ಅಂತ ಇಟ್ಕೊಳ್ಳಿ, ಅಥವಾ ಅವನಿಗೆ ಅವ ಶಾಸಕ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಅವನಿಗೆ ಭಯಂಕರ ಹೊಗಳು ಭಟರು, ಅವನ ಸುತ್ತಮುತ್ತ ಹೊಗಳು ಭಟರು. ಹೊಗಳಿಗೆ ಹೊಗಳಿ 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 ಅವನದ್ದೇ ಆದ ಒಂದು ಲೋಕ ಅವನಿಗೆ. ಅವನಿಗೆ ಒಂದು ಸಲ ಆಯಿತು, ಯಾರು ಹಾಕದಿರುವ ಒಂದು ಬಟ್ಟೆ ನಾವು ಹಾಕಬೇಕು ಅಂತ ಆಯಿತು ಅವನಿಗೆ. ಆಗ ಅವನ ಸಲಹೆಗಾರರು ಇದ್ರಲ್ಲ, ನಾವು ಅದ್ಭುತ ದರ್ಜೆಯನ್ನು ಹುಡುಕಬೇಕು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದರು. ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ ಒಬ್ಬ ಟೈಲರ್ ಇದ್ದ, ಭಯಂಕರ ಬುದ್ಧಿವಂತ. ಅವ ಹಳ್ಳಿಯದಿದ್ದದ್ದಾಗಿದ್ದರೂ ಅವನಿಗೆ ದಿಲ್ಲಿಯವರೆಗೆ ಎಲ್ಲ ಸಂಗತಿ ಗೊತ್ತಿತ್ತು. ಕಲ್ಪವಡ ಮಗ ಎಂಬೇಕಂತ ಆಯಿತು ಅವನಿಗೆ. ಬಂದು ರಾಜನ ಹತ್ರ ಹೇಳಿದ, ರಾಜರೇ ನಾನೊಂದು ಬಟ್ಟೆ ಹೊಲಿತೇನೆ,
ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂಥ ಬಟ್ಟೆ ನೀವು ಜನ್ಮದಲ್ಲಿ ನೀವು ಹಾಕಿರ್ಲಿಕ್ಕಿಲ್ಲ, ಜಗತ್ತಿನ ಯಾವ ರಾಜರೂ ಹಾಕಿರ್ಲಿಕ್ಕಿಲ್ಲ, ಅಂಥ ಬಟ್ಟೆ ನಾನು ಹೊಲಿದು ಕೊಡ್ತೇನೆ ಅಂತ ಹೇಳಿದ ಅವನು. ರಾಜನಿಗೆ ಖುಷಿ ಆಯಿತು. ರಾಜನಿಗೆ ಹೇಗೋ ಅಲಂಕಾರ ಮಾಡಿದ್ರೆ ಭಾರಿ ಇಷ್ಟ. ದಿವಸಕ್ಕೆ 3 ಗಂಟೆ ಹೊತ್ತು ರಾಜ ಅಲಂಕಾರ ಮಾಡಲಿಕ್ಕೆ ಕಾಲ ಕಳೀತಾ ಇದ್ದ. ಒಂದೊಂದು ಯಾವ ಯಾವ ಊರಿಗೆ ಹೋಗ್ತಾನೆ ಅಲ್ಲೆಲ್ಲಿ ಆಯಾ ರೀತಿಯ ಬಟ್ಟೆ ಹಾಕೋದವನು, ಯಾವ ರಾಜ್ಯಕ್ಕೆ ಹೋಗ್ತಾನೆ ಅಲ್ಲಿಯ ಬಟ್ಟೆ ಹಾಕೋದವನು. ಆಗ ಭಾರಿ ರಂಗಿನ ರಾಜ, ಅವನಿಗೆ ಭಾರಿ ಖುಷಿ ಆಯಿತು. ಬಟ್ಟೆ ಅಲ್ವಾ, ಮೊದಲೇ ಫ್ಯಾಷನ್ ಫ್ರೀಯ. ಹಾಗೆ ಬಟ್ಟೆ ಹೊಲಿಕ್ಕೆ ನೋಡಿ, ನಾನು ಬಟ್ಟೆ ಹೊಲಿಯುವಾಗ ನೀವು ಯಾರು ಬರಬಾರ್ದು ಮಾತ್ರ ಅಲ್ಲಿಗೆ ಅಂತ ಹೇಳಿದವ ಟೈಲರು. ಆಯಿತು ಅಂತ ಆಯ್ತು. ದರ್ಜಿ ಹೇಳಿದ ಕೇಳಬೇಕು, ನೀವು ಬಟ್ಟೆ ಬೇಕು ಇವನಿಗೆ. ಹಾಗೆ ಬೇಕಾದು ಎಲ್ಲ ಕೊಟ್ಟೆ. ನನಗೆ ನನ್ನ ಮಗ, ನಾನು ಮುಂದೆ 5-6 ತಿಂಗಳು ಬೇಕಾಗ್ತೀವಿ ಬಟ್ಟೆ ಹೊಲಿಬೇಕು ಅಂತಿದ್ದರೆ. ಹಾಗೆ ನನ್ನ ಮನೆಗೆ 1 ವರ್ಷಕ್ಕೆ ಬೇಕಾದ ದವಸ ಧಾನ್ಯ ಎಲ್ಲ ಕೊಡಬೇಕು ಅಂತ ಹೇಳಿದವ ದರ್ಜಿ. ಆಯಿತು, ಎಲ್ಲ ಕಳಿಸಿಕೊಟ್ಟ. 1 ವರ್ಷಕ್ಕೆ ಬೇಕಾದ ದವಸ ಧಾನ್ಯ ಕೊಟ್ಟಾಯಿತು, ಹಣ ಕೊಟ್ಟಾಯಿತು, ಮಕ್ಕಳಿಗೆ ಸ್ಕೂಲ್ ಫೀಸ್ ಎಲ್ಲ ಕೊಟ್ಟ ರಾಜ. ಅವನಿಗೆ ಈ ರಾಜನಿಗೆ ಭಯಂಕರ ಆಸಕ್ತಿ. ఎందుకంటే ಒಂದು ದುಡ್ಡು ಕೊಟ್ಟು ಕೂಡ ಪ್ರಶಸ್ತಿ ತಗೊಳ್ತಿದ್ದ ರಾಜ. ಅವ ಯಾವೆಲ್ಲ ರಾಜ್ಯಕ್ಕೆ ಹೋಗ್ತಾನೆ, ಯಾವೆಲ್ಲ ದೇಶಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಒಂದು ಹೊಸ ಪ್ರಶಸ್ತಿ ತೆಕ್ಕೊಳ್ಳೋದು, ಹೊಸ ಬಟ್ಟೆ ಹಾಕಿ. ಹಾಗೆ ಈ ಬಟ್ಟೆ ಹಾಕಿ ನಾನು ಯಾವ ದೇಶಕ್ಕೆ ಹೋಗೋದು ಅಂತ ರಾಜ ಕನಸು ಕಟ್ಟಲಿಕ್ಕೆ ಶುರು ಮಾಡಿದ. 10 ದಿವಸ ಹೋಯಿತು, 15 ದಿವಸ ಹೋಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು. ಇವ ರಾಜ ಕಾಯ್ತಾ ಇದ್ದಾನೆ, ಯಾವಾಗ ಬಟ್ಟೆ ಹೊಲಿದಾಗ್ತದೆ ಅಂತ. ಸ್ವಲ್ಪ ಸಮಯ ಆಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, ಕೊನೆಗೆ 6 ತಿಂಗಳಾಗುವಾಗ ಈ ಹೊಲಿತಾ ಇರುವ ಕೊಠಡಿಯ ಒಳಗಡೆಯಿಂದ ಈ ದರ್ಜಿ ಒಂದು ಚೀಟು ಕಳಿಸಿದ. ಬಟ್ಟೆ ರೆಡಿ ಆಯಿತು. ಭಯಂಕರ ಖುಷಿ ಆಯಿತು ರಾಜನಿಗೆ. ಬಟ್ಟೆ ತಗೊಳ್ಳು ಬನ್ನಿ ಅಂತ ಹೇಳಿದ. ಅವಾಗ ಒಂದು ಸೂಚನೆ ಕೊಟ್ಟ ಇವ, ನೋಡಿ ನಾನು ಬಟ್ಟೆ ಯಾರು ಒಳ್ಳೆಯವರು, ಯಾರು ಪ್ರಾಮಾಣಿಕರಿಗೂ ಅವರಿಗೆ ಮಾತ್ರ ಬಟ್ಟೆ ಕಾಣ್ತಾ ಇದೆ ರಾಜ ಅಂತ ಹೇಳಿದ. ರಾಜನಿಗೆ ಭಯಂಕರ ಖುಷಿ ಆಯಿತು. ಕೂಡಲೇ ಮಂದಿ ಮಾಗಾದ್ರೆಲ್ಲ ಇದ್ರಲ್ಲ, ಅವಳು ರೆಡಿ ಆದರು ಘೋಷಣೆ ಹಾಕ್ಲಿಕ್ಕೆ. ಹಾಗೆ ರಾಜ ಹೋದ ಕೋಣೆಗೆ. ರಾಜ ಬಟ್ಟೆ ಹಾಕಿದ. ಬಟ್ಟೆ ಹಾಕಿ ಒಂದು ಮೆರವಣಿಗೆ ಮಾಡಬೇಕು ಅಂತ ಆಯಿತು. ಹೊಸ ಬಟ್ಟೆಯಲ್ಲಿ ರಾಜನಿಗೆ ಮೊದಲೇ ಭಾರಿ ಪ್ರೀತಿ. ಅವ ಇದ್ದ ಮತ್ತು ದೇಶಗಳಿಗೆ ಹೋಗ್ತಾ ಇರೋದು, ಯಾವಾಗಲೂ ದೇಶ ಸುತ್ತುದು ಅವನಿಗೆ. ಈ ಬಟ್ಟೆ ಹಾಕಿ ನನ್ನ ಊರಿನಲ್ಲಿ ಹೋಗುವಂತ ಆಯಿತು. ಬಟ್ಟೆ ಹಾಕಿದ. ಆಗ ಊರ 2 ಬಾಜಿಯಲ್ಲೂ ಜನ ಈ 6 ತಿಂಗಳು ಹೊಲದ ಬಟ್ಟೆ ಅಲ್ಲ. ಈ ಪೊಲೀಸರಲ್ಲಿ ಎತ್ತರ ನಿಂತ್ಕೊಂಡಿದ್ದಾರೆ, ಎಲ್ಲ ಅಂಗರಕ್ಷಕರ ದೂರ ನಿಲ್ಲ ಅಂತ ಹೇಳಿದ್ರು. ಹಾಗೆ ಅಂಗರಕ್ಷಕ ಅಲ್ಲಿ ಕೂತಾಗ ಎಲ್ಲ ದೂರದಲ್ಲಿ ಕೂತ್ಕೊಂಡಿದ್ದಾರೆ ಅವರು. ರಾಜ ಬಂದ. ಹೀಗೆ 2 ಕಡೆಯಲ್ಲಿ ಸಾವಿರ ಜನಗಳು, ಖುಷಿ ಎಲ್ಲರಿಗೂ. ಎಂಥ ಬಟ್ಟೆ. ಯಾಕೆಂದರೆ ಪ್ರಾಮಾಣಿಕರು, ಒಳ್ಳೆಯವರು, ರಾಜ್ಯಕ್ಕೆ ನಿಷ್ಠರು ಇರೋರು ಮಾತ್ರ ಅವರ ಕಣ್ಣಿಗೆ ಬಟ್ಟೆ ಕಾಣ್ತದೆ ಅಂತ ಹೇಳಿದ್ದು. ಹಾಗೆ ಎಲ್ಲರೂ ನಿಷ್ಠರೇ, ಎಲ್ಲರೂ ರಾಜನಿಗೆ ನಿಷ್ಠರು, ಎಲ್ಲರೂ ಪ್ರಭುತ್ವಕ್ಕೆ ನಿಷ್ಠರು. ಚಪ್ಪಾಳೆ, ಖುಷಿ. ಅಷ್ಟೊತ್ತಿಗೆ ಒಂದು ಮಗು ಇರ್ತದೆ, ನಿಮಗೆ ಉರ್ಪುಳೆ ಬಂದ್ಬಿಡ್ಲೆ ರಾಜ ಅಂತ ಹೇಳಿದಂತೆ. ರಾಜ ಇದ್ದದ್ದು ಉರ್ಬುಳಿಗೆ, ಬಟ್ಟೆಯೇ ಹಾಕಲಿಲ್ಲ ರಾಜ. ವಿಷಯ ಎಂತ ಅಂತ ಕೇಳಿದರೆ, ಮಗುವಿಗೆ ಸತ್ಯ ಗೊತ್ತಾಯ್ತು, ರಾಜ ಬೆತ್ತಲೇ ಇದ್ದಾನೆ ಅಂತ. ಆದರೆ ಈ ಸುತ್ತಮುತ್ತ ಹೊಗಳು ಭಟರಿದ್ರಲ್ಲ, ಅವರಿಗೆ ನಿಮಗೆ ಹೊಗಳದೊಂದೇ ಕೆಲಸ. ಎಲ್ಲಿಯಾದರೂ ಇವರು ಮತ್ತೆ ಒಂದು ಹೇಳಿದಾನೆ, ಇವರು ಪ್ರಾಮಾಣಿಕರಾಗಿದ್ದವರಿಗೆ ಮಾತ್ರ ಬಟ್ಟೆ ಕಾಣ್ತದೆ ಅಂತ ಹೇಳಿದ್ದು, ಭಾರಿ ಒಳ್ಳೆಯವರಾಗಿದ್ದರೆ ಬಟ್ಟೆ ಕಾಣ್ತದೆ ಅಂತ ಹೇಳಿದ್ದು, ಪ್ರಭುತ್ವಕ್ಕೆ, ರಾಜನಿಗೆ, ಪಕ್ಷಕ್ಕೆ, ಸಿದ್ಧಾಂತಕ್ಕೆ ನಿಷ್ಠರಾಗಿದ್ದರೆ ಮಾತ್ರ ಬಟ್ಟೆ ಕಾಣ್ತದೆ ಅಂತ ಹೇಳಿದ್ದು. ಹಾಗೆ ಅವರಿಗೆ ಈ ಸಿದ್ಧಾಂತವನ್ನು ಸಮರ್ಥಿಸಬೇಕಲ್ಲಪ್ಪ, ಅವರಿಗೆ ಈ ರಾಜನನ್ನು ಸಮರ್ಥಿಸಬೇಕಲ್ಲ. ಯಾಕೆಂದರೆ ರಾಜನನ್ನು 14 ವರ್ಷ ಹೊತ್ತಿದ್ದಾರೆ ಇವರು ತಲೆಯಲ್ಲಿ. ಇವ ಇಂದ್ರ, ಇವ ಮಹೇಂದ್ರ, ಇವ ಸುರೇಂದ್ರ, ಇವ ನರೇಂದ್ರ ಅಂತ ಹೇಳಿ. ಈಗ ಸತ್ಯ ಗೊತ್ತಾಗೋದಿಲ್ಲ. ಮಧ್ಯರಾತ್ರಿ 12 ಗಂಟೆಗೆ ಬಂದು ಗಡಿಬಿಡಿಯಲ್ಲಿ ಬಂದು ಈಗ ಮುಖ ತೋರಿಸುವಾಗಲ್ಲ, ಇವ ಎಂಥದಿನ ಒಟ್ಟೊಳ್ಳು, ಇವನು ಚೀಟಿ ಬರೆದು ಕೊಟ್ಟರೆ ಮಾತ್ರ ಗೊತ್ತಾಗೋದು ಅಂತ. ಎಷ್ಟು ಸಮಯ ಅಂತ ವೇಷ ಹಾಕಲ್ಲ. ಇದು ನೋಡಿ, ಅಂಧಭಕ್ತ ಮತ್ತು ದೇಶಭಕ್ತರಿಗಿರೋ ವ್ಯತ್ಯಾಸ ಇದು. ನೋಡಿ, ನಾವು ದೇಶಭಕ್ತರು, ನಾವು ಅವತ್ತಿಂದಲೇ ಹೇಳ್ತಾ ಇದ್ದೇವೆ. 2015 ಇಸ್ವಿ ನಾವು ಹೇಳ್ತಾ ಇದ್ದೇವೆ, ಅಯ್ಯೋ ಮಾರಾರೆ ಇದು ಸುಳ್ಳು, ಇದು ಟೊಳ್ಳು ಅಂತ ಹೇಳ್ತಾ ಇದ್ದೇವೆ. ಆದರೆ ನಮ್ಮನ್ನೇ ದೇಶದ್ರೋಹಿ ಅಂತ ಮಾಡಿದರು. ಪಾಪ ಒಬ್ಬ 21 ದಿವಸ ನೀರು ಉಪವಾಸ ಮಾಡಿ ಕೂತ್ಕೊಂಡ್ರು. ಅವನನ್ನು ನಿನ್ನ ಮೊನ್ನೆವರೆಗೂ ದೇಶದ್ರೋಹಿ, ಅವ ಚೀನಾದ ಏಜೆಂಟು, ಮತ್ತೊಂದರೆ ಏಜೆಂಟ್ ಅಂತ ಹೇಳ್ತಾ ಇದ್ರು. ನಿನ್ನ ಹೋಗಿ 2 ಜನ ಮಂತ್ರಿಗಳ ಜ್ಯೂಸ್ ಕೊಡಿಸಿದ ಕೂಡ ಅವ ದೇಶಭಕ್ತ ಅಲ್ಲ. ಎಂಥದ್ದು ಹೇಳುವುದಾಗದ್ರೆ, ಇವರು ಎಡಗೈಯಲ್ಲೇ ಊಟ ಮಾಡೋದು ಎಂಥದ್ದು ನೋಡಿ. ಭಾಳ ಗಂಭೀರವಾದ ಸಮಸ್ಯೆ ಎಂತ ಅಂತ ಕೇಳಿದರೆ, ನಾವು ಭಾರಿ ಗಂಭೀರವಾಗಿ ಇದ್ದೇವೆ ಅಂತ, ನಾವು ಗಂಭೀರ ಅಪಾಯದಲ್ಲಿದ್ದೇವೆ ಅಂತ ನಮಗೆ ಗೊತ್ತೇ ಇಲ್ಲ. ಭಾರಿ ಸುರಕ್ಷಿತವಾಗಿ ಏನಾಗಿದೆ ಅಂತ ಕೇಳಿದರೆ, ಸಬ್ಮೇರಿನ ಒಳಗಡೆ ಕೂತ್ಕೊಂಡಾಗಿದೆ. ನಾವು ಭಾರಿ ಒಳಗಡೆ ನೀರೇ ಬರೋದಿಲ್ಲ ಅಂತ, ಈ ಸಬ್ಮೇರಿನ ಜೀವ ಮೇಲಕ್ಕೆ ಬರೋದು. ಇದರ ಒಳಗಡೆ ಇರುವುದು, ಹೊರಗಡೆ ಎದ್ದು ಬರಲಿಕ್ಕೆ ಆಗುವುದಿಲ್ಲ, ಇದರೊಳಗಡೆ ಮರ್ತೇ ಹೋಗಿದೆ. ಇವರಿಗೆ ಆ ಸ್ಥಿತಿ ಆಗಿದೆ. ಈ ಸಿದ್ಧಾಂತದ ಅಮಲು ಉಂಟಲ್ಲ, ಇದರ ಪರಿಣಾಮ ಏನಾಗಿದೆ?
2014ನೇ ಇಸವಿಯವರೆಗೂ ದೇಶಕ್ಕೆ ಇದ್ದದ್ದು ಬರೀ 54 ಲಕ್ಷ ಕೋಟಿ ಸಾಲ. ಯಾವಾಗಿನಿಂದ? 1947 ಇಸವಿಯಿಂದ 2014ನೇ ಇಸವಿಯವರೆಗೂ ದೇಶಕ್ಕೆ ಇದ್ದದ್ದು ಬರೀ 54 ಲಕ್ಷ ಕೋಟಿ ಸಾಲಣ್ಣ. 2025-26ಕ್ಕೆ ಅವಾಗ 220 ಲಕ್ಷ ಕೋಟಿ ಸಾಲ ಆಯಿತು ಅಂತಾದರೆ ಕಥೆ ಎಂಥದ್ದು? ನಾವು ಇನ್ನೂ ಅಭಿವೃದ್ಧಿ ನಾವು ವಿಶ್ವಗುರು ಅಂತ ಹೇಳ್ತೇವೆ. ನಾವು ವಿಶ್ವಗುರು ಆಗುವುದು ಬೇಡ ಸ್ವಾಮಿ, ನಾವು ವಿಶ್ವ ಬಂಧು ಆಗಬೇಕಾದದ್ದು. ನಮಗೆ ವಿಶ್ವಗುರು ಆಗಿ ನಾವು ಮಾಡಲಿಕ್ಕೆ ಎಂತುಂಟು? ನಾವು ಆಗುವ ವಿಶ್ವ ಬಂಧು. ಎಲ್ಲರ ಕಷ್ಟಕ್ಕೂ ನಾವು ಸಿಕ್ಕಬೇಕು. ಈ ಭಾರತ ಅಂದದಲ್ಲಿ ಹೀಗೆ ಇದ್ದದ್ದು, ಎಲ್ಲರ ಕಷ್ಟಕ್ಕೂ ನಾವು ಸಿಗ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಬೇರೆ 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 ಕಡೆಯಿಂದ ಬೇರೆ ಬೇರೆ ದೇಶಗಳಿಂದ ಬಂದವರಿಗೆ ಎಲ್ಲರಿಗೂ ನಾವು ನೆಲೆ ಕೊಟ್ಟದ್ದು. ಈ ನೆಲ ನಾವೆಲ್ಲರೂ ವಲಸಿಗರೇ, ನಾವು ಯಾರೂ ಇಲ್ಲೇ ಮೂಲದವರಲ್ಲ. ಕೆಲವರು 200 ವರ್ಷ ಮೊದಲು ಬಂದಿರುವುದು, ಕೆಲವು 700 ವರ್ಷ ಮೊದಲು ಬಂದಿರುವುದು, ಕೆಲವು 2000 ವರ್ಷಗಳ ಮೊದಲು ಬಂದಿರುವುದು. ಮಾನವನ ವಲಸೆ ಶುರುವಾದದ್ದು ಆಫ್ರಿಕಾದಿಂದ, ಮೊದಲ ಮನುಷ್ಯನ ಹುಟ್ಟು ಉಂಟಾದದ್ದೇ ಆಫ್ರಿಕಾ ಖಂಡದಲ್ಲಿ. ಹಾಗೆ ನಾವು ಯಾರು ಮೂಲ ನಿವಾಸಿಗಳಲ್ಲ, ನಾವೆಲ್ಲರೂ ಬಂದವರೇ. ಮೊದಲು ಬಂದದ್ದು ನಂತರ ಬಂದದ್ದು ಅಷ್ಟೇ ವ್ಯತ್ಯಾಸ ಇರುವುದು. ಬಂದವರು ಎಲ್ಲರೂ ಈ ಮಣ್ಣಿನಲ್ಲಿ ಒಂದು ಅದ್ಭುತವಾದಂಥ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟರು. ಆದರೆ ಒಂದು ಸಿದ್ಧಾಂತವೇ ಶ್ರೇಷ್ಠ, ಎಂಥ ಒಂದು ಅಪಾಯಕಾರಿ ಸನ್ನಿವೇಶದಲ್ಲಿ ಇದ್ದಾವೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಯಾವುದೇ ಒಂದು ಧರ್ಮವನ್ನು ಬಹಳ ಗಂಭೀರವಾದ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾವುದೇ ಒಂದು ಧರ್ಮ, ಅದು ಹಿಂದೂ ಇರ್ಬೋದು, ಇಸ್ಲಾಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಜೈನ ಇರ್ಬೋದು, ಸಿಖ್ ಇರ್ಬೋದು, ಯಾವುದೇ ಒಂದು ಸಂಘಟನೆ ಒಂದು ಧರ್ಮವನ್ನು ಪ್ರತಿನಿಧಿಸಲಿಕ್ಕೆ ಶುರು ಮಾಡಿದಾಗ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿದ್ದನ್ನು, ಯಾವುದೇ ಒಂದು ಸಂಘಟನೆ ಒಂದು ಧರ್ಮವನ್ನು ಪ್ರತಿನಿಧಿಸ್ತೇವೆ ಅಂತ ಹೇಳಿಕೊಂಡಾಗ, ಅಥವಾ ಜನರು ಇದು ಧರ್ಮದ ಪ್ರತಿನಿಧಿ ಅಂತ, ಈ ಸಂಘಟನೆ ಪ್ರತಿನಿಧಿ ಅಂತ ಭಾವಿಸಿದಾಗ, ಆ ಧರ್ಮದ ನಿಜವಾದ ಗುಣ ಕೆಳಗಡೆ ಹೋಗಲಿಕ್ಕೆ ಶುರುವಾಗ್ತದೆ. ಅಲ್ಲಿ ಮೂಲಭೂತವಾದ ಶುರುವಾಗ್ತದೆ. ಮೂಲಭೂತವಾದ ಶುರುವಾಗೋದೇ ಅಲ್ಲಿಂದಲೇ. ಈ ಸಂಘಟನೆ ಅಂತ ಬಂದ ಕೂಡಲೇ ಉಂಟಲ್ಲ, ನಿಮಗೆ ಸುಲಭದ ಸಂಘಟನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದ್ರಷ್ಟೇ, ಈಗ ನಾಳೆ ದಿವಸ ಕಷ್ಟ ಉಂಟು ಅಂತ ಗೊತ್ತಾದರೆ ಮಾತ್ರ ಉಳಿತಾಯ ಮಾಡಲಿಕ್ಕೆ ಶುರು ಮಾಡಿದೆ. ಈಗ ಮೊನ್ನೆ ನಮ್ಮ ಅಮ್ಮಂದರಿಗೆ, ಮನೆಯಲ್ಲಿರೋ ಎಲ್ಲ ಯಜಮಾನರಿಗೆಲ್ಲ ಗೊತ್ತಾಯಿತು, ಗ್ಯಾಸ್ ಸಿಗುವುದಿಲ್ಲ ಅಂತ ಆಗುವಾಗ ನಾವು ಉಳಿತಾಯ ಮಾಡಲಿಕ್ಕೆ ಶುರು ಮಾಡಿದೆವು. ಗ್ಯಾಸು 20 ದಿವಸ ಬರೋದನ್ನು 30 ದಿವಸಕ್ಕೆ ಹೇಗೆ ಭರಿಸುವುದು, 1 ತಿಂಗಳಿಗೆ ಇರುವುದನ್ನು 2 ತಿಂಗಳು ಹೇಗೆ ಬಳಸುವುದು, ಹೇಗೆ ಉಳಿತಾಯ ಮಾಡ್ಬೋದು ಅಂತ. ಅಂದರೆ ನಾಳೆಯ ಬಗ್ಗೆ ಭಯ ಇಲ್ಲದೆ ಯಾರಿಗೂ ಸಂಘಟನೆ ಮಾಡಲಿಕ್ಕೆ ಆಗುವುದೇ ಇಲ್ಲ, ಉಳಿತಾಯ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಇದೊಂದು ದೊಡ್ಡ ತಂತ್ರಗಾರಿಕೆ. ಇಡೀ ಜಗತ್ತಲ್ಲೇ ನಡೆಯೋದು ಏನು ಅಂತ ಕೇಳಿದರೆ, ಇಸ್ಲಾಂ ಕತರ್ಮೆಹೆ ಅಂತ ಹೇಳುದು, ಮುಸಲ್ಮಾನರೆಲ್ಲ ಒಟ್ಟಾಗಬೇಕು ಅಂತ. ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳುದು, ಹಿಂದೂಗಳನ್ನು ಒಟ್ಟು ಮಾಡೋದು. ಈ ಅಪಾಯದ ಇದ್ದಾವೆ ಅಂತ ಹೇಳುವವರು ನಿಜವಾಗಿ ಅವರ ಅಸ್ತಿತ್ವದ ಅಪಾಯದಲ್ಲಿ ಉಂಟು, ಹಾಗಾಗಿ ಉಳಿದವರನ್ನು ತೋರಿಸಿ ಅಪಾಯದಲ್ಲಿದ್ದಾರೆ ಅಂತ ಹೇಳುವುದು. ಇದಕ್ಕೆ ಮೂಲಭೂತವಾದ ಅಂತ ಹೆಸರು. ಆ್ಯಕ್ಚುಲಿ ಯಾರೂ ಅಪಾಯದಲ್ಲಿಲ್ಲ. ಅಪಾಯದಲ್ಲಿ ಇರುವುದು ಯಾರು ಅಂತ ಕೇಳಿದರೆ ಸ್ವಾರ್ಥಿಗಳು ಮಾತ್ರ, ಬೇರೆ ಯಾರಿಗೂ ಯಾವ ಅಪಾಯವೂ ಇಲ್ಲ. ಆದರೆ ಸಂಘಟನೆ ಮಾಡಲಿಕ್ಕೆ ಬೇಕಾಗಿ ವ್ಯವಸ್ಥಿತವಾಗಿ ಕಳೆದ 100 ವರ್ಷಗಳಿಂದ ನಾವು ಅಪಾಯದಲ್ಲಿದ್ದೇವೆ, ನಮಗೊಂದು ಶತ್ರು ಇದ್ದಾರೆ. ಶತ್ರು ಯಾರು ಅಂತೆ ಸೃಷ್ಟಿಸುವುದು, ಕಲ್ಪಿತ ಶತ್ರು, ಒಬ್ಬ ಶತ್ರು ಇದ್ದಾನೆ ಅಂತ. ಹೀಗೆ ಹೇಳಿದರೆ ಪರಿಣಾಮ ಏನಾಯಿತು ಅಂತ ಕೇಳಿದರೆ, ನಮ್ಮ ನೆರೆಕರೆಯ ಮನೆಯವನೇ ನಮಗೆ ಶತ್ರು, ಅವನ ಧರ್ಮ ಬೇರೆ ಆದರೆ, ಅವನ ಹೆಸರು ಬೇರೆ ಆದರೆ ಅವನ ಶತ್ರು ಅಂತ ನಮಗೆ ಅನ್ನಿಸುವುದು. ಇದು ಈ 100 ವರ್ಷಗಳಲ್ಲಿ ಈ ಪ್ರಯತ್ನ ಮಾಡಿ ಏನಾಯಿತು ಅಂತ ಕೇಳಿದರೆ, ಇವತ್ತು ಕೋರ್ಟ್ ಜಡ್ಜರು ಕೂಡ ಈ ಸಿದ್ಧಾಂತದಲ್ಲಿ ಈ ಬಲೆಗೆ ಬಿದ್ದಿದ್ದಾರೆ. ನ್ಯಾಯಾಂಗದಲ್ಲಿದ್ದಾರೆ, ಕಾರ್ಯಾಂಗದಲ್ಲಿದ್ದಾರೆ, ಶಾಸಕಾಂಗದಲ್ಲಿದ್ದಾರೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಈ ಅಂಧಭಕ್ತರು ಇವರೇ ಅಂಧಭಕ್ತರಾಗುವುದು. ಯಾಕಂದರೆ 3 ಪೀಳಿಗೆ ಆಯ್ತಲ್ಲ. 100 ವರ್ಷ ಅಂದರೆ 3 ಪೀಳಿಗೆ ಆಯಿತು. ಹೇಳಿದ್ದನ್ನೇ ಹೇಳಿ ಹ್ಯಾಮರಿಂಗ್ ಹೊಡೆದು ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಕೇಳಿದರೆ, 224 ಲಕ್ಷ ಕೋಟಿ ಸಾಲಕ್ಕೆ ತಲುಪಿದ್ರು ನಮ್ಮ ಸಾಮ್ರಾಟರಿಗೆ ಚೀಟಿ ಹಿಡದೇ ಓದಬೇಕಾದ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಆದರೂ ಕೂಡ ಚೀಟಿ ಹಿಡಿದೇ ಓದಬೇಕು ಅನ್ನುವಂಥ ಒಂದು ಸ್ಥಿತಿ ಬಂದಿದ್ರೂ ಕೂಡ, ಒಂದು ಅಮೆರಿಕದ ಅಧ್ಯಕ್ಷ ನಮ್ಮ ಪ್ರಧಾನಿಯನ್ನ ಕೋಲ್ಡ್ ಕಿಲ್ಲರ್ ಅಂತ ಹೇಳಿದ್ದವ ಎಂತ ಒಂದು ನಮ್ಮ ಪ್ರಧಾನಿಯನ್ನ ಹೇಳಿದ್ರಲ್ಲ, ಕೊಲೆಗಾರ ಹಾಗೇನೊಂದು ಹೇಳಿದ್ರು, ಶಬ್ದ ಮರೆತೋಯ್ತು. ಹೀಗೆ ಹೇಳಿದಾಗಲೂ ಕೂಡ ಅದನ್ನು ಸಂಭ್ರಮಿಸುವುದವರೆಗೆ ಹೆಸರೇ ಅಂಧಭಕ್ತ ಅಂತ ಹೆಸರು. ಇಲ್ಲ ಇದು ಅಪಮಾನ ಅಲ್ವಾ? ಇಂದಿರಾ ಗಾಂಧಿ ಹೇಗೆ ನಡ್ಕೊಂಡ್ರು? ಅವಾಗ ಅಮೆರಿಕದಿಂದ ಬಲಿಷ್ಠ ಇದ್ದದ್ದು ರಷ್ಯಾಕ್ಕೆ ಇಂದಿರಾ ಗಾಂಧಿಯವರು ಭೇಟಿ ಕೊಟ್ಟಾಗ ಇಂದಿರಾ ಗಾಂಧಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ರಷ್ಯಾದ ವಿಮಾನ ನಿಲ್ದಾಣಕ್ಕೆ ರಷ್ಯಾದ ಅಧ್ಯಕ್ಷ ಬರಲಿಲ್ಲ. ಉದ್ದೇಶಪೂರ್ವಕ ಅಪಮಾನ ಮಾಡಲಿಕ್ಕೆ ನೋಡಿದರು.
ಆದರೆ ಇಂದಿರಾ ಗಾಂಧಿಯವರು ಅದನ್ನು ಕ್ಯಾರೆ ಬಿಡ ನೇರ ಭಾರತೀಯ ದೂತಾವಾಸಕ್ಕೆ ಹೋದರು. ಅಲ್ಲಿ ಭಾರತೀಯ ದೂತಾವಾಸದ ಸಿಬ್ಬಂದಿಗಳು, ಅವರ ಕುಟುಂಬದವರು, ಅವರ ಮಕ್ಕಳ ಜೊತೆ ಅವರು ಬೆರೆದರು, ಮಾತಾಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ರಷ್ಯಾದಲ್ಲಿ ಅವರು ಕಾಯ್ತಾ ಇದ್ರು ಇಂದಿರಾ ಗಾಂಧಿ ಯಾಕೆ ಬರಲಿಲ್ಲ ಅಂತ. ನೋಡುವಾಗ ಇದು ಎಡವಟ್ಟು ಅದು ಗೊತ್ತಾಯ್ತು. ಕೊನೆಗೆ ರಷ್ಯಾದ ಅಧ್ಯಕ್ಷರೇ ಸ್ವತಃ ಬಂದು ಭಾರತೀಯ ದೂತಾವಾಸಕ್ಕೆ ಬಂದು ಇಂದಿರಾ ಗಾಂಧಿ ಹತ್ರ ಸ್ವಾರಿ ಕೇಳಿ, ಕ್ಷಮೆ ಕೇಳಿ ಕರ್ಕೊಂಡು ಹೋದ್ರು. ಅದು ಶಕ್ತಿ ಅಂತ ಹೆಸರು. ಅಪಮಾನ ಮಾಡಿದವಳು ಹಿ ಅಂತ ಹಲ್ಲು ಗಿಂಜಿಗೊಂದು ಕೂತಗಳು ಒಂದು ಬೆಗಡ ಅಂತ ಅರ್ಥ. ಇಲ್ಲಂತಂದರೆ ಅವರಿಗೆ ಸ್ವಾಭಿಮಾನ ಇಲ್ಲ ಅಂತ ಅರ್ಥ. ಎಲ್ಲಿ ನೋಡ್ರು ನಗು, ಎಲ್ಲಿ ನೋಡ್ರು ನಗು. ಆ ನಗುವನ್ನು ಸಾಮ್ರಾಟನ ವಿಶ್ವದ ಸಮೋಹಕ ನಗು ಅಂತ ಸಂಭ್ರಮಿಸುವವರಿಗೆ ಹೆಸರೇ ಅಂಧಭಕ್ತ ಅಂತ ಹೆಸರು. ಅಂಧಭಕ್ತರು ಇಲ್ಲ ಎಲ್ಲ ಕಡೆ ವ್ಯಾಪಿಸಾಗಿದೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಗಲ್ಲಿಗಳಲ್ಲೂ ಅಂಧಭಕ್ತರಿದ್ದಾರೆ. ಹಾಗಾಗಿ ನಮ್ಮನವರು ಎಷ್ಟು ಸಾಧ್ಯವೋ ಅಷ್ಟು ಟ್ರೋಲ್ ಮಾಡ್ತಾರೆ, ನಮಗೇನು ಬೇಜಾರಿಲ್ಲ. ಈ ಸಣ್ಣ ಮಗು ಅಮ್ಮನಿಗೆ ಊಟ ಮಾಡಿಸುವಾಗ ತಳ್ಳುವುದು, ಹೊಡೆಯುವುದು, ಪರಚುವುದೆಲ್ಲ ಮಾಡ್ತದೆ. ಹಾಗಾಗಿ ನೀವು ಮಗುವಿನಾಗೆ ಇದ್ದ ಏನು ಗೊತ್ತಿಲ್ಲದೆ ಇರುವವರು, ಅಥವಾ ನೀವು ಗೊತ್ತಿಲ್ಲದೇ ಇರುವಂತಹ ಒಂದು ಮೂರ್ಖರು, ನೀವು ಎರಡು ವರ್ಗಕ್ಕೆ ಸೇರಿದ್ದೀರಿ. ಹಾಗಾಗಿ ನಾವು ನಮ್ಮ ಕರ್ತವ್ಯ ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದು. ಬೆಳಗಿಂದ ಸಂಜೆಯವರೆಗೆ ಕೂತದ್ದು ಯಾಕೆ? ಒಂದು ಪ್ರಜಾಪ್ರಭುತ್ವದ, ಒಂದು ಯೋಗ್ಯ ಪ್ರಜಾಪ್ರಭುತ್ವದ ಲಕ್ಷಣ ಇದು. ಇದಕ್ಕಿಂತ ದೊಡ್ಡ ನಮಗೆ ಯಾಕೆ ಗಾಂಧಿಯವರ ಮಹತ್ವ ಗೊತ್ತಾಯಿತು? ನಮ್ಮ ಪ್ರಧಾನಮಂತ್ರಿಗಳ ಎಲ್ಲ ಭಕ್ತಾಗ್ರೇಸರು ಹಳ್ಳಿಯಲ್ಲಿ ಎಷ್ಟು ಸಾಧ್ಯವಷ್ಟು ಗಾಂಧಿಯವರನ್ನು ಬೈತಾ ಹೋಗ್ತಾರೆ. ಎಷ್ಟು ಸಾಧ್ಯವಷ್ಟು ಗಾಂಧಿಯನ್ನು ನಿಂದನೆ ಮಾಡ್ತಾರೆ. ಅವರಿಗೆ ಬಾಲರಾಮ ಬೇಕಾಗಿಲ್ಲ, ಅವರಿಗೆ ಸೀತಾರಾಮ ಬೇಕಾಗಿಲ್ಲ, ಅವರಿಗೆ ರಘುಪತಿ ರಾಘವ ರಾಜಾರಾಮ್ ಬೇಕಾಗಿಲ್ಲ, ಅವರಿಗೆ ನಾಥುರಾಮ ಮಾತ್ರ ಬೇಕಾಗೋದು. ಗಾಂಧಿ ಯಾಕೆ ಪ್ರಸ್ತುತ ಅಂತ ಕೇಳಿದರೆ, ನಮ್ಮ ಪ್ರಧಾನಿಗಳು, ಯಾವುದೇ ಪ್ರಧಾನಿಗಳು ಜಗತ್ತಿನ ಯಾವ ಮೂಲೆಗೆ ಹೋದರೂ ಅಲ್ಲಿ ಗಾಂಧಿ ನಮನ ಮಾಡದೆ, ಗಾಂಧಿಯ ವಿಗ್ರಹಕ್ಕೆ ಅವರು ಹಾರಾರ್ಪಣೆ ಮಾಡದೆ ಮುಂದೆ ಹೋಗೋದಿಲ್ಲ. ನಮ್ಮ ಈಗಿನ ಪ್ರಧಾನಿಗಳಿಗೂ ಕೂಡ ಜಗತ್ತಿನಲ್ಲಿ ಗುರುತಿಸಿಕೊಳ್ಬೇಕಂತಾದರೆ ಮೊದಲು ಅವರು ಏನು ಮಾಡಿದ್ದು, ಪ್ರಧಾನಿ ಆಗಬೇಕಾದ್ರೆ ಮೊದಲು ಸಾಬರಮತಿಯಲ್ಲಿ ಗಾಂಧಿ ಆಶ್ರಮದಲ್ಲಿ 1 ದಿವಸಗಳ ಉಪವಾಸವನ್ನು ಮಾಡಿದರು. ಗಾಂಧಿ ಮೂಲಕವಾಗಿ ಅವರು ಜಗತ್ತಿನ ಮುಂದೆ ಅವರನ್ನು ತೋರಿಸಿಕೊಳ್ಬೇಕಿತ್ತು. ಆದರೂ ಕೂಡ ಗಾಂಧಿಯನ್ನು ನಿರಾಕರಣೆ ಮಾಡಿ ಇವರೇ ಸರ್ವೋತ್ಕೃಷ್ಟ ಅಂತ ಹೇಳುವವರೇ ಅಂಧಭಕ್ತರು. ಹೋರಾಟ, ಚಳುವಳಿ ಇದೆಲ್ಲ ಒಂದು ನಾಗರಿಕ ಸಮಾಜದ ಕರ್ತವ್ಯ. ಯಾಕೆ ಗೊತ್ತಾ? ಯಾವುದೇ ಒಳ್ಳೆಯದಾಗಲಿ, ಯಾವುದೇ ಕೆಟ್ಟದ್ದಾಗಲಿ, ಅದನ್ನು ಮಾಡುವವನು, ಮಾಡಿಸುವವನು, ಸೂಚಿಸುವವನು, ಅನುಮೋದಿಸುವನು, 4 ಜನ ಇರ್ತಾರೆ ಯೋಗೀಶಣ. ಮಾಡುವವನು, ಮಾಡಿಸುವವನು, ಸೂಚಿಸುವವನು, ಅನುಮೋದಿಸುವವನು, ಈ 4 ಜನರು ಕೂಡ ಇದರ ಒಳ್ಳೆಯದು ಅಥವಾ ಕೆಟ್ಟದ್ದು, ಪಾಪ ಅಥವಾ ಪುಣ್ಯದಲ್ಲಿ ಸಮಾನ ಪಾಲುದಾರರು. ಒಳ್ಳೆಯದಾಗಲಿ ಅದನ್ನು ಮಾಡುವವನು, ಮಾಡಿಸುವನು, ಸೂಚಿಸುವನು, ಅನುಮೋದಿಸುವನು ಇರ್ತಾನೆ. ಕೆಟ್ಟದ್ದಾಗಲಿ ಮಾಡುವವನು, ಮಾಡಿಸುವನು, ಸೂಚಿಸುವನು, ಅನುಮೋದಿಸುವನು 4 ಜನ ಇರ್ತಾರೆ. ಅಲ್ಲಿ ಆಗ ಪ್ರತಿಭಟನೆ ಮಾತಾಡೋದು ಕೇಳಿದೆ. ನಮ್ಮ ಮಕ್ಕಳು, ನಮ್ಮ ಸಂಬಂಧಿಕರಲ್ಲ, ನಮ್ಮ ಜಾತಿಯವರವರು ಯಾರು ಅಂತ ಗೊತ್ತಿಲ್ಲ, ಆದರೆ 20 ಮಕ್ಕಳು ಸತ್ರು, ಸಾವಿರಾರು ಲಕ್ಷಾಂತರ ಮಕ್ಕಳು ಹೊಡೆತ ತಿಂದರು ಅಂತ ಹೇಳಿದರು. ಒಳ್ಳೆ ಪೊಲೀಸ್ ಲಾಠಿ ಉಂಟು, ಆ ಪೊಲೀಸ್ ಲಾಠಿಗೆ ಆಣಿಯನ್ನು ಹಾಕಿ ಆ ಲಾಠಿಯಲ್ಲಿ ಹೊಡೆದ್ರೆ ಆಣಿ ತಾಗಿದ ಮೊಳೆ ಹೊಡಿಸಿಕೊಂಡು ಆ ಮಕ್ಕಳ ಸ್ಥಿತಿ ಏನಾಗಬೇಕು, ಆ ಅಮ್ಮಂದ್ರಿಗೆ ಏನಾಗಬೇಕು? ಮಕ್ಕಳನ್ನು ಎಷ್ಟು ಸಾಧ್ಯವೋ ಅಷ್ಟು ಭೀಕರವಾಗಿ ಅವರು ಥಳಿಸಿದರು. ಆ ಪಾಪವನ್ನು ಅನೇಕ ಜನ ನಮ್ಮ ಹಳ್ಳಿಯಲ್ಲಿ, ನಮ್ಮ ಊರಿನಲ್ಲಿ ಕೂಡ ಸಮರ್ಥನೆ ಮಾಡಿದಿರಲ್ಲ. ಆ ಪಾಪದ ಪಾಲುದಾರರು ಇವರೆಲ್ಲರೂ ಕೂಡ. ಆದರೆ ನಾವಿಲ್ಲಿ ಅದನ್ನು ಖಂಡಿಸ್ತೇವೆ. ಒಂದು ಕೆಟ್ಟದಾದಾಗ ಇದು ಸರಿಯಲ್ಲ ಅಂತ ಹೇಳುವುದೇ ನಿಜವಾದ ಧಾರ್ಮಿಕನ ಲಕ್ಷಣ. ಹಾಗಾಗಿ ನಮಗೆ ಇದರ ಪುಣ್ಯವೂ ಆಗ್ತದೆ. ಸತ್ಯಾಗ್ರಹದಿಂದ, ಧರಣಿಯಿಂದ, ಸತ್ಯ ಹೋರಾಟದಿಂದ ಲಾಭ ಏನು ಅಂತ ಕೇಳಿದರೆ, ತಪ್ಪನ್ನು, ಅನ್ಯಾಯವನ್ನು, ಅಕ್ರಮವನ್ನು ಖಂಡಿಸಿದಾಗ ನಮಗೆ ಪುಣ್ಯ ಸಂಚಯನ ಆಗ್ತದೆ. ಇದು ಪುಣ್ಯದ ಕೆಲಸ. ಇದು ನಮಗೆ ಮೊದಲು ಇದು ಕ್ಲಾರಿಟಿ ಬೇಕು. ಇದು ಪುಣ್ಯ. ಇದು ತಪ್ಪನ್ನು ತಪ್ಪು ಅಂತ ಹೇಳುವುದು, ಅನ್ಯಾಯವನ್ನು ಅನ್ಯಾಯ ಅಂತ ಹೇಳುವುದು, ಅಧರ್ಮವನ್ನು ಅಧರ್ಮ ಅಂತ ಹೇಳುವುದು, ನ್ಯಾಯ ಮಾರ್ಗವನ್ನು ಎಷ್ಟು ಕಷ್ಟ ಇದ್ದರೂ ಕೂಡ ಇದನ್ನು ಸ್ಥೈರ್ಯವನ್ನು ಬಿಡದೆ, ಎದೆಗುಂದದೆ ಧೈರ್ಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ಮುನ್ನಡೆ ಹಾಕುವನು ನಿಜವಾದ ಪುಣ್ಯವಂತ. ಹಾಗೆ ನಾವೆಲ್ಲ ಪುಣ್ಯವಂತರು. ನಮಗೆ ಖಂಡಿತವಾಗಿ ಗೊತ್ತು, ನಮಗೆ ಪುಣ್ಯ ಸಿಗ್ತದೆ. ಯಾಕೆಂದರೆ ಮಕ್ಕಳು ಮುಂದಿನ ಪೀಳಿಗೆ. ಇಲ್ಲಿ ಬಹುತೇಕ ಜನ 45 ವರ್ಷಕ್ಕಿಂತ ಮೇಲ್ಪಟ್ಟವ್ರಿ. ನಮ್ಮದೆಲ್ಲ ಮುಗಿಯಿತು ಕತೆ. ಇನ್ನು ಏನಿದ್ರು ಮಕ್ಕಳ ಬದುಕು ಬೆಳಗದಿಲ್ಲ ಅಂದರೆ ಭಾರತ ಹೇಗೆ ಬೆಳಗ್ತದೆ? ಮಕ್ಕಳ ಪರವಾಗಿ ನಾವು ನಿಂತಿದ್ದೇವೆ. ಹಾಗಾಗಿ ನೀವು ನಿಮ್ಮ ಅಂಧಭಕ್ತತನದಿಂದಾಗಿ ನೀವು ಬೆತ್ತಲಾಗಿದ್ದೀರಿ, ದೇಶವನ್ನು ಬೆತ್ತಲು ಮಾಡಿದ್ದೀರಿ, ಜಾಗತಿಕವಾಗಿ ನಿಮ್ಮ ಮಾನವನ ಹರಾಜು ಹಾಕ್ಕೊಳ್ತಾ ಇದ್ದೀರಿ. ದಯವಿಟ್ಟು ಇನ್ನೂ ಅರ್ಥ ಮಾಡಿಕೊಳ್ಳಿ. ಕಾರ್ಕಳ ಅಂದರೆ ಇಲ್ಲಿ ಇದೊಂದು ಅದ್ಭುತವಾದ ಒಂದು ಸಮಭಾವದ ಊರು. ಇದು
ಬಹುಶಃ ಕಾರ್ಕಳದಲ್ಲಿ ಇರುವಷ್ಟು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ ಬೇರೆ ಯಾವ ತಾಲೂಕಲ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಅಂಥ ಒಂದು ಅದ್ಭುತವಾದಂತಹ ಸಮಭಾವದ ಬಾಂಧವ್ಯದ ಈ ಒಂದು ಕಾರ್ಕಳ ತಾಲೂಕು, ಇಲ್ಲಿ ಕಪ್ಪು ಶಿಲೆಯೂ ಜಾಸ್ತಿ, ಗಟ್ಟಿ ಕಲ್ಲು. ಆದರೆ ಅದರಿಂದಲೇ ವಿಗ್ರಹಗಳಾಗೋದು. ಎಲ್ಲೆಲ್ಲಿಂದಲೋ ಕಾರ್ಕಳದಿಂದ ಇಲ್ಲಿ ವಿಗ್ರಹಗಳು ಹೋಗ್ತದೆ, ಇಲ್ಲಿ ನಾಗನ ಕಲ್ಲುಗಳು ಹೋಗ್ತದೆ. ಈ ಕಾರ್ಕಳದಲ್ಲಿ ನೀವು ಜನರ ಹೃದಯವನ್ನು ಪರಿವರ್ತನೆ ಮಾಡಲಿಕ್ಕೆ ಬೇಕಾಗಿ ಒಂದು ಬಹುದೊಡ್ಡವಾದ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲ ಒಟ್ಟು ಸೇರಿದ್ದೀರಿ, ನಿಮ್ಮ ಜೊತೆ ನನ್ನನ್ನು ಸೇರಿಸಿಕೊಂಡಿದ್ದೀರಿ. ಇದು ಅನಂತ ಶಯನ ವೃತ್ತ ಅಂತ. ಇದು ಅನಂತ ಅಂದರೆ ವ್ಯಾಪಕವಾದದ್ದು, ಅಂಡೇ ಇಲ್ಲದು. ನಾವಿಲ್ಲಿ ಈ ವೃತ್ತದಲ್ಲಿ ಸೇರಿದ್ದೇನು ಅಂತ ಕೇಳಿದರೆ, ಸಮಾಜದ ಅವ ಯಾವುದರ ಮೇಲೆ ಮಲಗಿದ್ದು? ಹಾವಿನ ಮೇಲೆ ಮಲಗಿದ್ದು. ಅದು ವಿಷ. ಸಮಾಜದ ವಿಷವನ್ನು, ಸಮಾಜದ ಕಾರ್ಕೋಟಕ ಸದೃಶವಾದ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಬೇಕಾಗಿ ಧರಣಿ ಸತ್ಯಾಗ್ರಹ ಬೆಳಗ್ಗೆಯಿಂದ ಈ ಹೊತ್ತಿನವರೆಗೂ ಅನೇಕ ಜನರಲ್ಲಿ ಮಾತಾಡಿದ್ದಾರೆ. ತುಂಬ ಸಬ್ಜೆಕ್ಟ್ಗಳು ಇಲ್ಲಿ ಜನರ ಮುಂದೆ ಬಂದಿದೆ. ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾತಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ಕಾರ್ಯಕ್ರಮದ ಸಂಘಟನೆ ಮಾಡಿದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು, ನಿಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಅದ್ಭುತವಾದ ಸಂಗತಿಯನ್ನು ಕೇಳಿದರೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಟ್ಟರು ಅಂತ ಹೇಳಿದರು. ನೋಡಿ, ಒಂದು ಸಣ್ಣ ವಿಷಯ ಇದು. ಒಂದು ಧರ್ಮೇಂದ್ರ ಪ್ರಧಾನ ಅವತ್ತೇ ರಾಜೀನಾಮೆ ಕೊಡ್ತಿದ್ದಿದ್ರೆ ಮಕ್ಕಳು ಸಾಯಲಿಕ್ಕೆ ಇರಲಿಲ್ಲ. ಎಂತ ಮಾಡಬೇಕಿತ್ತು? ಒಬ್ಬ ಯಜಮಾನ ಹೇಗಿರಬೇಕು ನೋಡಿ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ಮನೆಯಲ್ಲಿ ಅತ್ಯಂತ ಹಠಮಾರಿ ಧೋರಣೆ ಇರುವ ಅಪ್ಪ ಅಥವಾ ಒಂದು ಮನೆಯಲ್ಲಿ ಅತ್ಯಂತ ಹಠಮಾರಿ ಧೋರಣೆ ಇರುವಂಥ ಅಮ್ಮ ಇದ್ದಾಳೆ ಅಂತಾದ್ರೆ ಆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯೇ ಇಲ್ಲ. ಒಂದು ಘಟನೆ ಆಗಿ ಹೋಗಿದೆ, ತಪ್ಪು ಅಥವಾ ಒಂದು ತಪ್ಪಾಗಿ ಹೋಗಿದೆ ಅಂತ ಕೇಳಿದ್ರೆ, ಒಂದು ಅಪ್ಪ ಸಾರಿ ನನ್ನದೊಂದು ಮಿಸ್ಟೇಕ್ ಆಯಿತು ಅಂತ ಹೇಳಿದರೆ ಮನೆ ಹಗುರಾಗ್ತದೆ. ಅಥವಾ ಅಮ್ಮ ಆ ತಪ್ಪಿಗೆ ಹೊಣೆ ಹೊಟ್ಟುಕೊಂಡು ಮುಗಿದೋಯ್ತು. ಒಬ್ಬ ಪ್ರಧಾನಿ ಹೇಗಿರಬೇಕು ನೋಡಿ. ನಮ್ಮ ದೇಶ ಪ್ರಧಾನಿ ವಿದೇಶದಲ್ಲಿ ಹಲ್ಲು ಬಿಡ್ತಾರೆ, ದೇಶದಲ್ಲಿ ಹೀಗಿರ್ತಾರೆ. ಯಾಕೆ ಆಗಿರಬೇಕು? ಹೌದಪ್ಪ, ಒಂದು ತಪ್ಪಾಗಿದೆ, ಮಕ್ಕಳು ನನ್ನ ಕ್ಷಮಿಸಿ, ಇನ್ನು ಮುಂದೆ ಹೀಗಾಗಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳ್ತಿದ್ರೆ ಆ ಮಕ್ಕಳ ಜೀವ ಉಳಿತಿತ್ತು. ನಾವಿಲ್ಲಿ ಪ್ರತಿಭಟನೆ ಮಾಡುವ ಕೆಲಸವೂ ಇರಲಿಲ್ಲ. ಆದರೆ ಇದೆಲ್ಲ ವಿಧಿ ನೋಡಿ. ಇದೆಲ್ಲ ಒಂದು ಕೂಡ ಭಗವಂತನದ್ದೇ ಒಂದು ನಿಯಮ. ಏನಂತ ಹೇಳಿದ್ರೆ, ಇವರು ಏನು ಅಂತ ಗೊತ್ತಾಗಬೇಕಲ್ಲ. ಇವರ ಬಂಡವಾಳ ಏನು? ಇವರಿಗೆ ಸಂವೇದನೆ ಇಲ್ಲ, ಇವರಲ್ಲಿ ಮಾಧುರ್ಯ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ, ಇವರಲ್ಲಿ ಕಾಳಜಿ ಇಲ್ಲ. ದೇಶಭಕ್ತಿ ಅನ್ನೋದು ಬರೀ ಬೊಗಳೆ ಮಾತ್ರ, ಧರ್ಮನಿಷ್ಠೆ ಅನ್ನೋದು ಬರೀ ಕಾಟಾಚಾರ ಮಾತ್ರ ಅಂತ ಜನಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಬೇಕಾ ಅವರಿಗೆ ಮಾಯೆ ಆವರಿಸಿದೆ. ಮಾಯೆ ಯಾರಿಗೆ ಆವರಿಸೋದು ಅಂತ ಕೇಳಿದರೆ, ಪಾಪ ಮಾಡಿದವರಿಗೆ ಮಾತ್ರ ಮಾಯೆ ಆವರಿಸಿದೆ. ಅವರಿಗೆ ಸಕಾಲದಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಬುದ್ಧಿಗೆ ಮಂಕು ಕವಿಯುವುದು ಯಾರಿಗೆ? ಆತ್ಮಕ್ಕೆ ಈ ಮಾಯೆ ಆವರಿಸುವುದು ಯಾರಿಗೆ ಅಂತ ಕೇಳಿದರೆ, ಸಿಕ್ಕಾಬಟ್ಟೆ ಅಹಂಕಾರ ಇದ್ದವರಿಗೆ. ಅಹಂಕಾರ ಇದ್ದವರ ಲಕ್ಷಣ ಏನಂದರೆ ಕೋಪ ಮತ್ತು ಅಹಂಕಾರ ಒಟ್ಟೊಟ್ಟಿಗೇ ಇರುವುದು. ದರ್ಪ, ಇವರ ದರ್ಪ, ಇವರ ಅಹಂಕಾರ, ಇದೆಲ್ಲವನ್ನು ಕೂಡ ಇಳಿಸಲಿಕ್ಕೆ ಇಡೀ ದೇಶದಲ್ಲಿ ಯುವಶಕ್ತಿ ಒಟ್ಟಾಗಿದೆ, ಪೋಷಕರು ಒಟ್ಟಾಗಿದ್ದಾರೆ, ಪಾಲಕರು ಒಟ್ಟಾಗಿದ್ದಾರೆ, ದೇವರ ದಯದ ಸ್ವತಂತ್ರ ಮಾಧ್ಯಮಗಳು ಅಲರ್ಟ್ ಆಗಿದ್ದಾವೆ. ಉಳಿದಂತೆಲ್ಲ ಟಿ ವಿಗಳು, ಪೇಪರುಗಳು ಎಲ್ಲವೂ ಕೂಡ ಅನಿವಾರ್ಯವಾಗಿ ಅವರ ಅದಾನಿಯ ಹಿಡಿತಕ್ಕೋ ಸರ್ಕಾರದ ಹಿಡಿತಕ್ಕೋ ಬಂದಾಗಿದೆ. ಆದರೆ ಸ್ವತಂತ್ರ ಯೂಟ್ಯೂಬ್ಗಳು ಸತ್ಯವನ್ನು ಜನರ ಮುಂದೆ ಇಡ್ತಾ ಇದ್ದಾವೆ. ಹಾಗಾಗಿ ಒಂದು ಒಳ್ಳೆಯ ದಿನಗಳು ಹತ್ತಿರ ಬರ್ತಾ ಇದೆ. ಭರವಸೆಯ ನಾಳೆಗಳು ನಮಗೆನಿಸಿವೆ. ದೇಶಕ್ಕೆ ರಾಹುಲ್ ಗಾಂಧಿ, ರಾಜ್ಯಕ್ಕೆ ಶಿವಕುಮಾರ, ಕಾರ್ಕಳಕ್ಕೆ ಉದಯಕುಮಾರ. ಎಲ್ಲರಿಗೂ ನಮಸ್ಕಾರ.